13ನೇ ತಾರೀಕು ಇದೇ ತಿಂಗಳ 13ನೇ ತಾರೀಕು ಏನು ಕುಡಿಯುವ ನೀರು ಇರ್ತಕ್ಕಂಥ ಕ್ಯಾರಿಬೋ ನೀರು ಸಪ್ಲೈ ಮಾಡ್ತಕ್ಕಂಥ ಕ್ಯಾರಿಬೋ ಕಂಪನಿಯ ಒಂದು ಪೌಚ್ನಲ್ಲಿ ಆ ನಟ್ ಬೋಲ್ಟ್ ಬಂದಿತ್ತು. ಆ ನಟ್ ಬೋಲ್ಟ್ ಪ್ರಕರಣದ ಕುರಿತು ನಾವು ಸರ್ಕಾರಿ ಅಧಿಕಾರಿಗಳಿಗೆ ಆ ವಿಷಯವನ್ನು ತಿಳಿಸಿದಾಗ ಆ ಸರ್ಕಾರಿ ಅಧಿಕಾರಿಗಳು ಕೂಡ ಬಂದು ಆ ಸ್ಥಳದಲ್ಲಿ ಅದನ್ನು ಸ್ಥಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನು ಮುಂದಿನ ಕ್ರಮವನ್ನು ಕೂಡ ಅವರು ಕೈಗೊಂಡಿದ್ದರು. ಅದಕ್ಕೆ ತಕ್ಕಂತೆ ನಾವು ಕೂಡ ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಒಂದು ಸಾರಿ ಆಗಲೇ ಈಗ ಅವರ ಒಂದು ಕೋರ್ಟಲ್ಲಿ ಅದಕ್ಕೆ ಆದಂಥ ವಿವರಣೆಯನ್ನು ಕೂಡ ಅವರು ಕೂಡ ಕೊಟ್ಟಿದ್ದಾರೆ. ಫ್ಯಾಕ್ಟ್ರಿಯವರು ಕೂಡ ಬಂದಿದ್ದರು, ತಪ್ಪಾಗಿದೆ ಅಂತ ಕೂಡ ಹೇಳಿದ್ದಾರೆ. ಅವರು ಕೂಡ ನೀರು ಶುದ್ಧವಾಗಿಲ್ಲ ಅಂತಕ್ಕಂಥ ಒಂದು ಕೇಸನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದರ ಮೇಲೆ ದಾಖಲೆಯನ್ನು ಹಾಕಿದ್ದಾರೆ. ಅದಾದ ನಂತರ ನಾವು ತಿರ್ಗಾ ಇಲ್ಗಲ್ಲಿಗೆ ಬಂದ ಮೇಲೆ ಏನು ಗೊರಬಾಳಲ್ಲಿರ್ತಕ್ಕಂಥ ಕ್ಯಾರಿಬೋ ನೀರಿನ ಫ್ಯಾಕ್ಟ್ರಿ ಇದೆ, ಆ ಒಂದು ನೀರಿನ ಫ್ಯಾಕ್ಟ್ರಿಗೆ ಗ್ರಾಮ ಪಂಚಾಯತಿಯಿಂದ ಕೊಡ್ತಕ್ಕಂಥ ಏನು ಲೈಸೆನ್ಸ್ ಇತ್ತು, ಆ ಲೈಸೆನ್ಸ್ನ ಬಗ್ಗೆ ಮುಗಿದಿದೆ ಅಂತ ಕೇಳಿಕಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕೆಲಸಗಾರರು ಕೂಡ ಮೊದಲಿಗೆ ಅಶೋಕಣ್ಣ ಮತ್ತು ಮಾಂತೇಶಣ್ಣ ಅವರು ಕೂಡ ಹೋದಾಗ ಬಂದು ಎಲ್ಲರೂ ಒಟ್ಟಿಗೆ ಬಂದು ಅವ್ರನ್ನ ಸುತ್ಕೊಳ್ತಾರೆ. ಸುತ್ಕೊಂಡು ಆ ಮಾತಿನ ಮುಖಾಂತರ ಅವ್ರ ಮೇಲೆ ದೌರ್ಜನ್ಯವನ್ನು ಸಿಗ್ತಾರೆ. ಇಲ್ಲ, ನೀವು ಈ ಒಂದು ನಟ್ ಬೋಲ್ಟ್ ಪ್ರಕರಣದ ಹೋರಾಟವನ್ನು ಮಾಡೋದ್ರ ಕುರಿತಾಗಿ ಇವತ್ತು ಫ್ಯಾಕ್ಟ್ರಿ ಬಂದಾಗಿದೆ, ನಮ್ಮ ಕೆಲಸದಿಂದ ವಂಚನೆ ಆಗಿದೆ, ಕೆಲಸದಿಂದ ತೆಗೆದುಹಾಕಿದ್ದಾರೆ, ಹೀಗಾಗಿ ನಮಗೆ ಕೆಲಸವನ್ನು ಕೊಡ್ರಿ, ನೀವೇ ಕೆಲಸನ ಕೊಡಬೇಕು, ನಮ್ಗೆ ತಿಂಗಳಿಗೆ 20,000 30,000 ಸ್ಯಾಲ್ರಿ ಇದೆ, ಹಾಗೆ ಹೀಗೆ ಅಂತ ಹೇಳಿದರು. ಆಯಿತು ಸರಿ, ಇನ್ನು ಹೆಣ್ಮಕ್ಳೆಲ್ಲರೂ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ವಾತಾವರಣವನ್ನು ಸಮಾಧಾನ ಮಾಡಲಿಕ್ಕೋಸ್ಕರ ಆಯಿತು ನಾವು ಮುಂದೆ ಇದನ್ನು ಯೋಚನೆ ಮಾಡಿ ಹೇಳಿ ಬರ್ತೀವಿ ಅಂತ ತಿರ್ಗಾ ಬಂದು ಹೊರಗಡೆ ಬಂದು ಒಂದು 5-10 ನಿಮಿಷ ಆಗಿರಲಿಲ್ಲ, ಮತ್ತೆ ಮಾಂತೇಶ ಮಂಕುಲ್ಕುಂಟಿ ಅವ್ರ ಮನೆ ಹತ್ರ ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಲಿರ್ತಕ್ಕಂಥ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ ಒಂದು 60ರಿಂದ ಹೆಚ್ಚು ಜನ ಮನೆ ಹತ್ರ ಬಂದು ಅಲ್ಲಿ ಧರಣಿ ಕೂಡ್ತಾರೆ. ಇಲ್ಲ, ನೀವೇ ಮಾಡಿದಿರಿ, ನೀವೇ ಮಾಡಿದ್ರಿಂದ ನಮ್ಗೆ ಮತ್ತೆ ಕೆಲಸ, ಅದೇ ಮಾತುಗಳನ್ನ ಮತ್ತೆ ಅವ್ರು ತಿರ್ಗಾ ಹೇಳೋದು, ಮತ್ತೆ ನಮ್ಗೆ ಕೆಲಸವನ್ನು ನೀವು ಕೊಡ್ತೀನಿ ಅಂತ ಹೇಳಿದಿರಿ, ಕೆಲಸ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡಿದ್ದಾರೆ ಅವರು. ಹೀಗಾಗಿ ಅದೇನಾಗಿದೆ ಅಂತೇಳಿದ್ರೆ ಯಾವುದೇ ಒಂದು ತಪ್ಪು ನಡೆದಂಥ ಸಂದರ್ಭದಲ್ಲಿ ಹೋರಾಟಗಾರರು ಏನಾದರೂ ಹೋರಾಟವನ್ನು ಮಾಡಬೇಕು ಅಂತ ಹೇಳಿದರೆ ಈ ಥರ ಒಂದು ತೊಂದರೆಗಳನ್ನು ಮಾಡೋದ್ರಿಂದ ಹೋರಾಟಗಾರರಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ ಕಾಣ್ತಿದೆ. ಮತ್ತು ಇದನ್ನು ಆ ಫ್ಯಾಕ್ಟ್ರಿಯ ಮಾಲೀಕರೇ ದುರುದ್ದೇಶವಾಗಿ ಇದನ್ನು ಮಾಡ್ತಿದ್ದಾರೆ. ಕಾರಣ ಯಾಕಂತ ಹೇಳಿದ್ರೆ 60ರಿಂದ 70 ಜನ ನಿನ್ನೆಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಮಾಂತೇಶ್ ಮಂಕುಲ್ಕುಂಟಿ ಅವರ ಮನೆ ಹತ್ರ ಬಂದಾಗ ನಾವು ನೋಡಿದ ಹಾಗೆ ಅವರು ಅಲ್ಲೇ ಕೆಲಸ ಮಾಡೋರು ಅಂತ ಹೇಳ್ತಿದ್ದಾರೆ. ಒಬ್ಬರ ಕೊರಳಲ್ಲಿ ಕೂಡ ಕ್ಯಾರಿಬೋ ಕಂಪನಿಯ ID ಕಾರ್ಡ್ ಕಾಣ್ತಿಲ್ಲ. 25ರಿಂದ 30,000 ಸ್ಯಾಲ್ರಿ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ಮಾತಾಡೋದು ಕೇವಲ ಮತ್ತು ತಪ್ಪನ್ನು ತಾವೇ ಹೊತ್ಕೊಳ್ತಾರೆ. ನಾವೇ ನಟ್ ಬೋಲ್ಟ್ ಹಾಕಿದ್ದೀವಿ, ಮಾಲೀಕರದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಕಡೆಗೆ ಅವರು ಕಂಪ್ನಿನೇ ನೀರಿನ ಕಂಪ್ನಿಯನ್ನು ಮುಚ್ಚಾಕಬೇಕು ಅಂತ ಬಂದಿದ್ದಾರ, ಅಥವಾ ನಮ್ಮ ಮೇಲೆ ಏನೋ ದೋಷಾರೋಪಗಳನ್ನು ಹಾಕಬೇಕು ಅಂತ ಅವರು ಬಂದಿದ್ದಾರ. ತಾವೇ ಒಪ್ಕೊಳ್ತಿದ್ದಾರೆ, ನಾವೇ ನಟ್ ಬೋಲ್ಟ್ ಹಾಕಿದ್ದೀವಿ, ಇದರಲ್ಲಿ ಮಾಲೀಕರದ್ದು ಏನೂ ತಪ್ಪಿಲ್ಲ, ಹೀಗಾಗಿ ನಮ್ಮನ್ನು ಕ್ಷಮಿಸ್ಬಿಡಿ, ಇದೊಂದು ಸಾರಿ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಆದರೆ ಅವ್ರು ಹೇಳ್ತಾರೆ, ನೀವು ನಟ್ ಬೋಲ್ಟ್ ಹಾಕಿದ್ದೀರಿ, ಯಾರಾದರೂ ಈ ನೀರನ್ನು ಕುಡಿದು ಏನಾದರೂ ಪ್ರಾಣಕ್ಕೆ ಹಾನಿ ಆದರೆ ಆಗಲಿ ಬಿಡಿ, ಅದಕ್ಕೇನು ತೊಂದರೆ ಇದೆ, ಇದೊಂದು ಸಾರಿ ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದನ್ನು ಎಲ್ಲೋ ಒಂದು ಕಡೆಗೆ ಅಲ್ಲಿ ಮಾಲೀಕರು ಕೂಡ ಆ ನೀರಿನ ಫ್ಯಾಕ್ಟ್ರಿ ಕಡೆಗೆ ಸರಿಯಾಗಿ ಗಮನ ಹರಿಸ್ತಿಲ್ಲ, ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಕೂಡ ಸರಿಯಾಗಂತ ಕೆಲಸವನ್ನು ನಿರ್ವಹಿಸ್ತಿಲ್ಲ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕ್ಯಾರಿಬೋ ನೀರು ಕುಡಿಯೋಕ್ಕೆ ಸದ್ಯವಾಗಿ ಯೋಗ್ಯವಲ್ಲ, ಶುದ್ಧವಲ್ಲ. ಹೀಗಾಗಿ ಆ ಕ್ಯಾರಿಬೋ ಕಂಪನಿಯನ್ನು ಸರ್ಕಾರದವರು ಆದಷ್ಟು ಬೇಗನೆ ಮುಚ್ಚಬೇಕು ಅಂಥೇಳಿ ನಾವು ಈ ಮೂಲಕ ಆದೇಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಮತ್ತು ಈ ಥರದ ಹೋರಾಟಗಾರರ ಮನೆಯ ಮುಂದೆ ಬಂದು ಕೂತ್ಕೊಳ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಸಿಬ್ಬಂದಿಗಳು ಅಥವಾ ಫ್ಯಾಕ್ಟ್ರಿಯ ಮಾಲೀಕರು ಮಾಡಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಿಂದ ಪ್ರತಿಯೊಬ್ಬ ಕರವೇ ಕಾರ್ಯಕರ್ತರನ್ನ ಕರೆದು ಆ ಒಂದು ಕಾರ್ಮಿಕರ ಮನೆಯ ಮುಂದೆ ಹಾಗೂ ಆ ಫ್ಯಾಕ್ಟ್ರಿಯ ಮುಂದೆ ಕೂರಬೇಕಾಗತ್ತೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಎಚ್ಚರಿಕೆಯನ್ನು ನೀಡಲಾಗ್ತದೆ. ಧನ್ಯವಾದಗಳು. ನಾನೆಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆಲ್ಲರಿಗೂ ಶರಣಾರ್ಥಿಗಳು. ಏನು ಇಲ್ಲಿವರೆಗಾದರೂ ನಮ್ಮ ಹುನಗುಂದ ತಾಲೂಕು ಅಧ್ಯಕ್ಷರು ಎಲ್ಲ ರೀತಿಯಿಂದ ಹೇಳಿದರು ಅದನ್ನು ಯಾವ ಥರ ಆಗಿದೆ ಅನ್ನೋದು. ಬಹುಶಃ ಈ ದೇಶದಲ್ಲಿ ಹೋರಾಟಗಾರರಿಗೆ ಮರ್ಯಾದೆ ಅಥವಾ ಒಂದು ಗೌರವ ಕೊಡುವಂಥದ್ದು ಇಲ್ಲ ಅನ್ನೋದು ನಿನ್ನೆಯ ಪ್ರಕರಣದಲ್ಲಿ ಗೊತ್ತಾಗ್ತದೆ. ಯಾಕಂತಂದ್ರೆ ಇವತ್ತು ಕೆಟ್ಟದ್ದು ಆಗಿದೆ, ಅನ್ಯಾಯ ಆಗಿದೆ ಅಂತಂದು ಇವತ್ತು ಹೋರಾಟಗಾರರು ಹೋರಾಟ ಮಾಡಿದರೆ ಹೋರಾಟಗಾರರ ಮನೆ ಮುಂದೆ ಬಂದು ಕುತ್ಕೊಳ್ಳೋಂಥ ಕುರುಗಿಸುವಂಥ ವ್ಯವಸ್ಥೆ ಕೆಲವೊಂದಿಷ್ಟು ಬುದ್ಧಿ ಇಲ್ಲಾರ್ದ ಅವಿವೇಕಿಗಳು ಮಾಡ್ತಾ ಇದ್ದಾರೆ. ಇವತ್ತು ಕ್ಯಾರಿಬೋನಲ್ಲಿ ಸುಮಾರು 12ರಿಂದ 13 ಸೈಜಿನ ಒಂದು ನಟ್ಟು ಬಂದಿದೆ ಪೌಚಲ್ಲಿ, ನೀರಿನ ಪೌಚಲ್ಲಿ. ಅದನ್ನು ಯಾರಾದರೂ ಕುಡಿದಿದ್ರೆ ಏನು ಗತಿ? ಆ ನಟ್ಟು ಕೂಡ ಪೂರ್ತಿ ತುಕ್ಕಿಡಿದೋಗಿದೆ, ಪೂರ್ತಿ ಜಂಗ್ ಬಂದಿದೆ. ಬಹುಶಃ ಅದು ನಮ್ಮ ಕೈಯಲ್ಲಿ ಸಿಕ್ತು, ನಾವು ಕುಡಿಲಿಲ್ಲ ಯಾರು. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆದ ಕೇಸಿ ತೋರಿಸಿದ್ವಿ, ಅವ್ರು ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದೀನಿ ಅಂತಂದು ಅವರು
ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಆದರೂ ಅವರು ಕೂಡ ನಮಗೇನೋ ಅದು ಏನು ಮಾಡಿದ್ದಾರೆ ಏನಿಲ್ಲ ಅನ್ನೋದು ದಾಖಲೆ ಕೇಳಿದ್ರು ಕೊಡ್ತಾ ಇಲ್ಲ. ಬಹುಶಃ ಇದೆಲ್ಲ ನೋಡಿದರೆ ಒಳಸಂಚುವಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಕ್ಯಾರಿಬೋ ಫ್ಯಾಕ್ಟ್ರಿಯ ಮಾಲೀಕರ ಜೊತೆ ಶಾಮೀಲ್ ಅದರ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕಂದರೆ ನಾವು ಕೇಳಿದಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ, ನಾವು ಕೇಳಿದಂಥ ಮಾಹಿತಿ ನೀಡ್ತಾ ಇಲ್ಲ. ಅಂದ್ರೆ ನಾವು ದೂರದಾರರು ಯಾರ ಹತ್ರ ಹೋಗಿ ಕೇಳ್ಬೇಕು? ನಾವು ಇದೇ ದೂರವಾಗಿ ಇದನ್ನು ಮಾಡಿದ್ದಕ್ಕೋಸ್ಕರ ನನ್ನ ಮನೆ ಮುಂದೆ ಬಂದು ಕೂತ್ಕೊಂಡ್ರಲ್ಲ ಕ್ಯಾರಿಬೋ ಏನು ಕಾರ್ಖಾನೆಯ ಸಿಬ್ಬಂದಿಗಳು ಅಷ್ಟರು, ನನ್ನ ಮನೆ ಮುಂದೆ ಯಾಕೆ ಕೂತ್ಕೋಬೇಕಿತ್ತು? ನಿಮಗೆ ಕೆಲಸ ಹೋಗಿದೆಯಾ? ಸಂಬಂಧಪಟ್ಟ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ ಇದೆ, ಅವ್ರ ಹತ್ರ ಹೋಗ್ಬೇಕಾಗಿತ್ತು. ನಮ್ಮನೆ ಹತ್ರ ಯಾಕೆ ಬಂದ್ರಿ ನೀವು? ನಾ ಬಂದಿರೋ ನೀವು ನೋಡಿ, ಉದ್ದೇಶಪೂರ್ವಕವಾಗಿ ನೀವು ಬಂದಿರೋವಂಥವ್ರು ಯಾರೂ ಕೂಡ ನಿಮ್ಮನ್ನ ಉದ್ದೇಶಪೂರ್ವಕವಾಗಿ ಬಂದಿಲ್ಲ, ನಿಮಗೆ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ನಿನ್ನೆ ನನ್ನ ಮನೆ ಹತ್ರ ಬಂದು ಕುತ್ಕೊಂಡಾಗ ಯಾರೋ ಒಬ್ಬ ಹುಡುಗ ವಿಡಿಯೋ ಕಾಲ್ ಮುಖಾಂತರ ಅವ್ರ ಮಾಲೀಕರಿಗೆ ತೋರಿಸ್ತಾ ಇದ್ದ, ಈ ಥರ ಆಗ್ತಾ ಇದೆ, ಈ ಥರ ನೋಡ್ರಿ ಅಂತಂದು ವಿಡಿಯೋ ಕಾಲ್ ಮುಖಾಂತರ ತೋರ್ಸೋಕತ್ತಿದ್ದ. ಅದು ಕೆಲವೊಂದಿಷ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ನೋಡ್ಕೊಂಡಿದ್ದಾರೆ, ಆ ವಿಡಿಯೋನು ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಮನೆಯಿಂದ ಎದ್ದು ಹೋಗಂತಂದು ಪೊಲೀಸ್ ಇಲಾಖೆಯವರು ಹೇಳಿದ್ರಾಗ ಎದ್ದು ಹೋಗ್ಲಿಲ್ಲ. ಆನಂತರ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಮಾಲೀಕನಿಗೆ, ಕ್ಯಾರಿಬೋ ಮಾಲೀಕನಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಈಗ ಗಚರ ಕಟ್ ಕಳಿಸ್ರಿ ಅಂದುವ. ಆಮೇಲೆ ಅವ್ರಿಗೆ ಯಾರಿಗೋ ಗೊಟ್ರು ಅನ್ನೋಂಗ, ಬಸವರಾಜ್ ಗೊಟ್ರು ಅನ್ನೋಂಗ ಯಾರಿಗೋ ಒಬ್ರಿಗೆ ಫೋನ್ ಮಾಡಿ ಕೇಸಿ ಹೇಳಿದ್ಮೇಲೆ ಎದ್ದು ಹೋಗ್ಯಾರ ಅವರು. ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ಕ್ಯಾರಿಬೋ ಮಾಲೀಕನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಬಹುಶಃ ನೀವು ಮಾಡಿರುವಂಥ ತಪ್ಪನ್ನ ಮುಚ್ಚ ಹಾಕೊಳ್ಳೋಕ್ಕೋಸ್ಕರ ಈ ಥರ ಮಾಡಿದ್ರಪ್ಪ ಅಂದ್ರೆ ಇದು ಆಗೋದಿಲ್ಲ. ಬಂದಿರುವಂಥ ಅಮಾಯಕ ಕಾರ್ಮಿಕರ ಮೇಲೆ ನೀನು ದೂರಣೆ ಮಾಡಾಕತ್ತಿದ್ದೀನಿ ಅವ್ರನ್ನ. ಪಾಪ ಅವ್ರ ಅಮಾಯಕರು, ಅವ್ರನ್ನ ಈ ಹೋರಾಟದಲ್ಲಿ ಕರ್ಕೊಂಡ್ಬರ್ಬೇಡ. ಯಾಕಂತಂದ್ರೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಆಗತ್ತಪ್ಪ ಅಂತಂದ್ರೆ ನೀನು ಬರೋಂಗಿಲ್ಲ, ನಿನ್ನ ಮನೆಯವರು ಯಾರು ಬರೋಂಗಿಲ್ಲ, ನಿನ್ನ ಮಕ್ಕಳು ಬರೋಂಗಿಲ್ಲ. ಯಾಕೆ ಕಳಿಸ್ತೀಯ ಅವ್ರನ್ನ? ಬಹುಶಃ ನಿನ್ನೆ ನಾ ಕಂಪ್ಲೇಂಟ್ ಮಾಡಿದ್ರಪ್ಪ ಅಂದ್ರೆ ಇದ್ದರು ಅಂತ ಎಲ್ಲರ ಮೇಲೂ ಕಂಪ್ಲೇಂಟ್ ಆಗ್ತಿತ್ತು. ನಾ ಮಾಡಲಿಲ್ಲ. ಯಾಕಂದ್ರೆ ಬಂದಿರೋರು ಎಲ್ಲರಿಗೂ ಅವ್ರಿಗೆ ವಿಷಯ ತಿಳಿದೇ ಬಂದಿರೋರು, ನಿನ್ನ ಒತ್ತಾಯಕ್ಕೋಸ್ಕರ ಬಂದವರು, ಉದ್ದೇಶಪೂರ್ವಕವಾಗಿ ಬಂದವರಲ್ಲ. ಆಮೇಲೆ ನಿನ್ನ ಗಾಡಿನ ಕೊಟ್ಟು ಕಳಿಸಿದ್ಯಾ ಅವ್ರಿಗೆ ಅಷ್ಟ್ರಿಗೂ. ಆಮೇಲೆ 2023ರಲ್ಲಿ ಅವನದು ಏನಿದೆ ಕ್ಯಾರಿಬೋದು ಲೈಸೆನ್ಸ್, ಗ್ರಾಮ ಪಂಚಾಯತ್ನ ಲೈಸೆನ್ಸ್ ರಿನೋವಲ್ ಆಗಿದ್ದೆ ಲಾಸ್ಟ್ 2023ರಲ್ಲಿ. 2023ರಿಂದ 2025 2 ವರ್ಷ ಆದರೂ ಕೂಡ ಇದಕ್ಕೆ ಒಳ್ಳೆ ರಿನೋವಲ್ ಆಗಿಲ್ಲ. ಇದಕ್ಕೆ ಗ್ರಾಮ ಪಂಚಾಯತಿಯವರು ಯಾಕೆ ಸುಮ್ಮನೆ ಕೂತ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿ ನಿರೀಕ್ಷಕರು ಏನಾದ್ರು ಅವ್ರು ಯಾಕೆ ಸುಮ್ಮನೆ ಕೂತ್ಕೊಂಡ್ರು ಅನ್ನೋದು ಗೊತ್ತಾಗೋಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಇದು ಎಲ್ಲ ಆಗಿ ಓವರಾಲ್ ಆಗಿ ಆರೋಗ್ಯ ಅಧಿಕಾರಿಗಳು ಮತ್ತು ಕ್ಯಾರಿಬೋದವರು ಇವರೆಲ್ಲರೂ ಒಳಸಂಚು ಅವ್ರವ್ರು ಇಬ್ಬರು ಕಂಬೈಂಡ್ ಆಗಿ ಇದನ್ನ ಕೇಸ್ ಮುಚ್ಚಿ ಹಾಕೋಕಂತ ನೋಡ್ತಾ ಇದ್ದಾರೆ. ನಾವು ಇದನ್ನು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಸಮಸ್ತ ಬಾಗಲಕೋಟೆ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಜಿಲ್ಲಾ ಉಪಾಧ್ಯಕ್ಷರಾಗಿರ್ಬೋದು, ಆಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವಕೀಲರ ಬಳಗರಾಗಿರ್ಬೋದು, ಆಮೇಲೆ ವಿದ್ಯಾರ್ಥಿ ಘಟಕ ಆಗಿರ್ಬೋದು, ರೈತ ಘಟಕ ಆಗಿರ್ಬೋದು, ಎಲ್ಲ ಘಟಕದವ್ರು ಕೂಡ್ಕೊಂಡು ಈ ಹೋರಾಟವನ್ನು ಜಿಲ್ಲಾ ವ್ಯಾಪ್ತಿ ಮಾಡ್ತೀವಿ ಅಂತಂದು ಮಾನ್ಯ ನನ್ನ ಮಾಧ್ಯಮ ಮುಖಾಂತರ ನಾವು ವಿನಂತಿ ಮಾಡ್ಕೋತೀನಿ. ಪಿ ಡಿ ಆಫೀಸ್ದಾಗ ಹೋದಾಗ ಸುಮಾರು ಒಂದು 70ರಿಂದ 80 ಜನ ಏಕಾಏಕ ಬಂದು ನಮ್ಮ ಗುಂಪು ಕಟ್ಟಿ, ಹಾಗೂ ಭೋಗಾಪುರ ಅವರು ಮಾವರು ಕೂಡ ಇದ್ರಲ್ಲಿ ಅಳಿಯ ಅವರು ಕೂಡ ಬಂದು ಕಸಿ ನಮ್ಮನ್ನು ಗುಂಪು ಕಟ್ಟಿ ತಡೆ ಹಿಡಿದ್ರು. ತಡೆ ಹಿಡಿದಾಗ ಯಾಕೆ ಅಂತ ಕೇಳಿದಾಗೆಲ್ಲ ನಮ್ಗೆ ಕಂಪ್ನಿಯಿಂದ ಹೊರಗೆ ಹಾಕ್ಯಾರ, ನೀವು ಕೆಲಸ ಕೊಡ್ರಿ ಅಂತೇಳಿ. ನಾವು ಕೆಲಸ ಕೊಡೋಕೆ ಅವ್ರಿಗೆ ಯಾರೋ ಅಲ್ಲ, ನಾವು ನಮ್ಮ ಕಡೆ ಕೆಲಸಕ್ಕೂ ಅಲ್ಲ ಅವರು. ಅವ್ರ ಮ್ಯಾಗ ನಾವು ಕಂಪ್ಲೇಂಟೂ ಮಾಡೋಂಗಿಲ್ಲ, ಅವ್ರ ಮ್ಯಾಗ ದೂರ ದಾಖಲೆನೂ ಕೊಡೋದಲ್ಲ ನಾವು. ಏಕಾಏಕ ಬಂದಾಗ ನಾವು ಒಂದು ಇದು ಕೇಳಕ್ಕೆ ಹೋಗಿದ್ದೀವಿ ರೀ ಅವ್ರಿಗೆ. 2023ದಾಗ ಒಂದು ಇದಾಗಿತ್ತು, ಏನೋ ಪತ್ರಕರ್ತರು ಅವರು ಕೂಡ ಬಾಟ್ಲಿಯಲ್ಲಿ 1 ಲೀಟ್ರ್ ಬಾಟ್ಲಿಯಲ್ಲಿ ಒಂದು ದೂರ ದಾಖಲೆ ಮಾಡಿದ್ದಾರೆ ನಮ್ಮ ಇಲ್ಕಲ್ದ ಪತ್ರಕರ್ತರು. ಕೊಪ್ಪಿ ಜಂಡ್ ಇತ್ತದಾಗ ಅವ್ರಿಗೆ ಕೂಡ ಅದೇ ರೀತಿಯಿಂದನೇ ಮಾಡ್ಯಾರ. ನಾವು ಅದನ್ನು ಕೂಡ ಕೇಳಕ್ಕೆ ಹೋದಾಗ ಆ ಸಿಟ್ ಇಟ್ಕೊಂಡು ಮತ್ತು ನಮ್ಮ ಮ್ಯಾಗ ದುರ್ದೇಶ ಇಟ್ಕೊಂಡು ಇಲ್ಲ ಸಾಕದ 3 ಒಬ್ರು ಪತ್ರಕರ್ತರು ಈ ಬಾಟ್ಲಿ ಒಳಗ ಕೊಪ್ಪಿ ಜೋಂಡ್ ಐತಂತಂದು ಪ್ರಕರಣ ದಾಖಲೆ ಮಾಡಿದ್ರು. ದಾಖಲೆ ಮಾಡಿದ್ರಂದ್ರೂ ಕೂಡ ಆ ಪತ್ರಕರ್ತರಿಗೆ ಸರಿಯಾದ ಒಂದು ಮಾಹಿತಿನೂ ಕೂಡ ಕೊಟ್ಟಿಲ್ಲ.
ಅದು ಕೇಳಿದ್ರಪ್ಪ ಅಂತಂದ್ರೆ ಅದನ್ನು ಕೂಡ ಅವ್ರು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡೋವಲ್ರು. ಎಷ್ಟರ ಮಟ್ಟಿಗೆ ಇದೇ ಒಂದು ಪ್ರಕರಣ, ಸಾಕಷ್ಟು ಪ್ರಕರಣ ಅದಾವೆ ಕ್ಯಾರಿಬೋದ್ ವಿರುದ್ಧ. ಅಷ್ಟೇ ಅಲ್ಲದ ನಿನ್ನೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಇಲ್ಲಿ ಒಬ್ಬವನು ಹೇಳ್ತಾನೆ, ಸತ್ರಪ್ಪ ಒಬ್ಬ ಸಾಯ್ತಿದ್ದ ಕುಡಿದ ಕೇಸಿ, ಅದನ್ನ ಯಾಕೆ ನೀವು ಹೋರಾಟ ಮಾಡಕ್ಕೆ ಹೋದ್ರಿ ಅಂತ ಕೇಳ್ತಾನೆ. ಅಂದ್ರೆ ಇವತ್ತು ನಟ್ಟಾಗಿ ಕೊಡ್ತಾರ, ನಾಳೆ ವಿಷ ಹಾಕಿ ಕೊಟ್ಟರು ಕುಡಿಬೇಕಾ? ಜೀವ ಉಳಿಸುವಂತಹ ಜಲ ಜೀವಕ್ಕೆ ಕಂಟಕ ಆದ್ರೆ ಹಂಗೆ. ಅದಕ್ಕೆ ಒಂದು ಸರಳವಾಗಿ ಒಂದು ಹೆಸರಿಟ್ಟಿದೆ, ಒಂದು ನಟ್ಟಿನ ಕತೆ. ಅಂದ್ರೆ ಇವರು ವಿಷ ಹಾಕಿ ಕೊಟ್ಟರು ಕುಡಿಬೇಕು, ನಾಳೆ ಒಂದು ಕೂದಲ ಹಾಕಿ ಕೊಟ್ಟರು ಕುಡಿಬೇಕು, ಕಾಫಿ ಜಿಡ್ರ ಹಾಕಿ ಕೊಟ್ಟರು ಕುಡಿಬೇಕು, ಹಲ್ಲಿ ಹಾಕಿ ಕೊಟ್ಟರು ಕುಡಿಬೇಕಾ? ಅದಕ್ಕೆ ನಾನು ನನ್ನ ಮಾಧ್ಯಮ ಮಿತ್ರರಿಗೆ ವಿನಂತಿಸ್ಕೊಳ್ತೇನೆ ಅಂದರೆ, ಇಳಕಲ್ ಜನತೆಗೆ ಮತ್ತು ಸಮಸ್ತ ಕರ್ನಾಟಕ ಜನತೆಗೆ ವಿನಂತಿಸ್ಕೊಳ್ಳೋದೇನೆ ಅಂದರೆ, ಕುಡಿಯೋಕ್ಕೆ ಯೋಗ್ಯವಲ್ಲ ಕ್ಯಾರಿಬೋ ನೀರು. ದಯವಿಟ್ಟು ಯಾರೂ ಕೂಡ ಕುಡಿಬೇಡಿ. ನೀವು ಕುಡಿದ್ರಪ್ಪ ನಿಮ್ಮ ಜೀವಕ್ಕೆ ಯಾರೂ ಕೂಡ ಗ್ಯಾರಂಟಿ ಇಲ್ಲ. ಹಾಗಾಗಿ ಕ್ಯಾರಿಬೋ ನೀರನ್ನು ಕುಡಿಯೋ ಮುನ್ನ ಎಚ್ಚರ. ಅಣ್ಣ ಈಗ ಅಣ್ಣ ನಾವು ಅವ್ರಿಗೆ ಮನಿತನ ಹೋಗಿಲ್ಲ, 3 ಹೊತ್ತು ಊಟ ಹಾಕ್ತೀವಿ, ಪಗಾರ ಕೊಡ್ತೀವಿ ಅಂತ ಹೇಳಿ ನಮ್ಮ ಏಕೆ ಹಲ್ಲೆ ಮಾಡಕ್ ಬಂದಾಗ ನೋಡು ನಮಗೆ ಗೊತ್ತಿಲ್ಲ ಅಂತಂದಾಗ, ಇಲ್ಲ ನಮಗೆ ಮಾಲಕ್ 3 ಹೊತ್ತು ಊಟ ಹಾಕ್ತಿದ್ದ, ಪಗಾರ ಕೊಡ್ತಿದ್ದ, ನೀವು ಕೊಡ್ಲೇಬೇಕು, ಇಲ್ಲಾಂದ್ರೆ ನಿಮ್ಮನ್ನು ಹೊರಗೆ ಬಿಡಾಗಿಲ್ಲ, ಇಲ್ಲಿ ತರ ಪಂಚಾಯತ್ ಇಲ್ಲಿದ್ರ ಅಂತಂದು ನಮ್ಗೆ ಧಮ್ಕಿ ಕೊಟ್ಟರು. ಧಮ್ಕಿ ಕೊಟ್ಟಾಗ ನನ್ನ ಹೊಲದಲ್ಲಿ ಕೆಲಸ ಇದೆ, ನೀವು ಮಾಡ್ರಮ್ಮ ಅಂತ ಹೇಳಿದ್ದು ಕರೆಯವು. ನಾನು 3 ಹೊತ್ತು ಊಟ ಹಾಕ್ತೀನಿ, ಪಗಾರ ಕೊಡ್ತೀನಿ ಅಂತ ನಾನು ಹೇಳಿಲ್ಲ. ನಾನು ಸೇಫ್ಟಿಗೋಸ್ಕರ ನನಗೆ ಬಡಿತಾರ ಅಂತದಕ್ಕೆ, ನನಗೆ ಅಲ್ಲಿ ಹಲ್ಲೆ ಮಾಡ್ತಾರೆ ಅನ್ನೋದಕ್ಕೆ ನಾನು ಅವ್ರಿಗೆ ಹೇಳಿನಿ, ನಾನು ಪಗಾರ ಕೊಡ್ತೀನಿ ಅಂತ ಹೇಳಿಲ್ಲ, ನನ್ನಲ್ಲಿ ಹೊಲದಲ್ಲಿ ಕೆಲಸ ಮಾಡ್ರಿ ಅಂತ ಹೇಳಿ ನಾನು ಅದು ಮಾತಾಡಲಿಲ್ಲ ಅಂದ್ರೆ ನಾನು ಬಡಿತಿದ್ರು ಅವರು. ನಾನು ಅದು ದಾಖಲಾತಿ ತಗೊಳಕ್ ಹೋಗಿದ್ವಿ. 2023 ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ನಾನು, ಕುಡಿಯೋ ಸಿದ್ದು ನನ್ನ ನೀರಿಗೋಸ್ಕರ. ಇದು 2023 ಲಾಸ್ಟ್ ಅವರು ರಿನೋಲ್ ಕೇಳಕ್ಕಂತ ಹೋಗಿದ್ವಿ ನಾವು. 2023 ಲಾಸ್ಟ್ ಆಗಿದೆ, ಕೊನೆಯದಾಗಿದೆ. 2025 ತನಕ ಇನ್ನೂ 2 ವರ್ಷದ್ದು ಅವ್ರು ಮಾಡಿಸಿಲ್ಲ. ಯಾವ ಕಾರಣಕ್ಕೆ ಮಾಡಿಸಿಲ್ಲ ಅಂತಂದು ಉದ್ದೇಶಕ್ಕೋಸ್ಕರ ನಾವು ಕೇಳಕ್ಕಂತಂದು ಹೋಗಿದ್ವಿ. ನಾವು ಹೋಗೋ ಟೈಮಲ್ಲಿ ಕ್ಯಾರಿಬೋ ಕಂಪ್ನಿ ಮುಂದಾಸೆ ಹೋಗ್ಬೇಕಲ್ಲ, ಹೋಗೋದ್ನಾಗ ಅಲ್ಲಿ ಮಾಲೀಕರು ಕುಂತಿದ್ರು, ಮಾಲೀಕಿನ ಮಗನು ಕುಂತಿದ್ರು. ನೋಡ್ಕೊಂಡು ನಾವು ಹೋಗೋದೆಲ್ಲ ನೋಡಿಕೊಂಡು ಅವ್ರು ಅಷ್ಟನ್ನು ಕಳಿಸ್ಯಾರ. ಇವ್ರು ಕಂಪ್ನಿ ಬಂದೈತೆ ಅಂತಂದು ಹೇಳ್ತಾರೆ. ಆದ್ರೆ ಬಂದಿರುವಂಥ ಎಲ್ಲ ಹೆಣ್ಮಕ್ಳು ಏನಂದ್ರೆ ಕಂಪ್ನಿ ಹಾಕೊಂಡಿರುವಂಥ, ಕಂಪ್ನಿ ಕೊಟ್ಟಿರುವಂಥ ಸೀರೆಯಲ್ಲೇ ಬಂದಿದ್ದಾರೆ. ಮತ್ತು ಕಂಪ್ನಿ ಚಲೋ ಐತೆ ಅಂತ ತಿಳ್ಕೊಬೇಕು, ಅಥವಾ ಬಂದೈತೆ ಅಂತ ತಿಳ್ಕೊಬೇಕು ನಾವು. ಅವ್ರು ಇನ್ನೊಂದು ಮಾಡ್ತಾರೆ, ದುಡ್ಡು ಕೇಳಿ. ಸರ್, ಇವಾಗ ಕಳ್ಳ ಸಿಕ್ಕಿದ ಮೇಲೆ ನೂರೆಂಟೆಲ್ಲ ಸುಳ್ಳು ಹೇಳ್ತಾನೆ. ಇಲ್ಲ, ನಿನ್ನೆ ಅಲ್ಲಿ ಹೋದಾಗ ಅವರು ಒಂದು ದುಡ್ಡು ಕೇಳಿದ್ರು ಅಂತ ಹೇಳಿ, ಅದಕ್ಕೆ ನಾವು ಕೂಡ ಪ್ರಶ್ನೆ ಮಾಡಿ ಯಾರು ಕೇಳಿದ್ರು ಅಂತ ಹೇಳಿ, ನಾವೇನೋ ಕೇಳಿದ್ವಿ ಅಂತ ಕೇಳಿದ್ರು. ನಾವು ಕೇಳಕ್ಕೆ ನಾನು ಅವ್ರಿಗೆ ಅಂದೆ, ನಾವು ಕಂಪ್ನಿಯವರ ದುಡ್ಡು ಕೇಳಾಕ, ಹಂಗಾದ್ರೆ ನಿಮ್ಗೆ ವಿಷಯ ಗೊತ್ತಿದ್ರೆ ದುಡ್ಡು ಕೊಟ್ಟಿದ್ದಂತ ಬಂದವ್ರು ಯಾರು, ಅವ್ರು ಯಾರು ತೋರ್ಸ್ ಅಂತ ಹೇಳಿದ್ರೆ ಅವ್ರ ಮುಂದೆ ಏನೋ ಮಾತಾಡಿಲ್ಲ, ಅಲ್ಲೇ ಮಾತಿಗೆ ಅವ್ರು ನಿಲ್ಲಿಸ್ಬಿಟ್ರು, ಗ್ರಾಮವನ್ನು ಕೊಟ್ಟರು. ಸುಮ್ಮನೆ ಏನಂತಂದ್ರೆ ಒಳಸಂಚೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಅವರು. ಕರವೇ ಕಾರ್ಯಕರ್ತರ ಮೇಲೆ ನಾವು ಗುರುವೆಲ್ಲ ಕೂರಿಸ್ಬೇಕು, ಅವರ ಚಾರಿತ್ರ್ಯ ವದನವನ್ನು ಮಾಡಬೇಕು ಅಂತೇಳಿ ಆಲ್ರೆಡಿ ಅವರೊಂದು ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಕಾರ್ಮಿಕರನ್ನ ಇಟ್ಕೊಂಡು ನಮ್ಮ ಮೇಲೆ ದೋಷಾರೋಪಣೆ ಮಾಡಲೇಬೇಕು ಅಂತ ಈ ರೀತಿ ಒಂದು ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಅವ್ರ ನಾಟಕವನ್ನು ಯಶಸ್ವಿ ಆಗಲಿ ನಾವು ಕೂಡ ಬಯಸ್ತೀವಿ. ಆ ನಾಟಕ ಯಶಸ್ವಿ ಆಗದಿರೋ ನೋಡುವಂತ ಕೆಲಸ ನಾವು ಕೂಡ ಮಾಡ್ತೀವಿ. ಅವ್ರ ಕಡೆಯಿಂದ ನಾ ಇದೇ ಅವ್ರ ಹತ್ರನೂ ಮಾತಾಡಿದೆ. ಅವ್ರು ಸರಿಯಾದ ಅವ್ರ ಕಡೆಯಿಂದ ಮಾಹಿತಿ ಸಿಗ್ತಾ ಇದೆ. ಈಗ ಒಂದು ಕೇಸ್ ಆಗಿದೆ ಸರ್, ಅವರು ಏನೋ ಹೈಜೆನಿಕ್ ಕೇಸ್ ಮಾಡಿದ್ರೆ, ಆಮೇಲೆ ಈಗ ಮೊನ್ನೆ ಎಷ್ಟು ಸರ್ ಅದು 13 ಅಲ್ಲ ನಾವು ಮೊನ್ನೆ ಕಂಪ್ನಿಯವ್ರನ್ನ ಕರೆಸಿ ಮಾತಾಡ್ತಿದ್ದಾರೆ, ಹೈಜೆನಿಕ್ ಕೇಸ್ ಮಾಡಿದ್ರೆ ಕೋರ್ಟಲ್ಲಿ ನಾನು ತಪ್ಪಾಗಿದೆ ಅಂತ ಕಂಪ್ನಿಯವರು ಕೂಡ ಒಪ್ಕೊಂಡಿದ್ದಾರೆ. ಅಂದ್ರೆ ನೆಕ್ಸ್ಟ್ ಬರೋ 24 ನೆಕ್ಸ್ಟ್ ಹೈರಿಂಗ್ ಏನಂತ ಹೇಳಿ ಕಳಿಸಿದ್ರು ಅವರು ಡಿಪಾರ್ಟ್ಮೆಂಟ್ನವರು. ಆಯ್ತು ಸರ್ ಅಂತ ಹೇಳಿ ಬಂದಿದ್ರು. ಆಮೇಲೆ ಇವರು ಹೇಳ್ತಾರೆ, ನಟ್ ನಾವು ಹಾಕಿಲ್ಲ ಅಂತಂದು ಒಳ್ಳೆ ಹೇಳ್ತಾರೆ ಒಂದಿಷ್ಟು ಜನ.
ಬಟ್ ನಟ್ ಹಾಕಿದ್ದೆ ನಾವು ನಮ್ಮ ಕಂಪ್ನಿದೆ ಅಂತಂದು ಕೆಲವೊಂದಿಷ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಅವ್ರು ಒಪ್ಕೊಂಡ್ರು. ಅಂದ್ರೆ ಹಾಕಿಲ್ಲ ಮತ್ತು ಹಾಕಿಲ್ಲ ಅಂದ್ರೆ ತಿಳ್ಕೊಳ್ಳಿ ಇಷ್ಟ್ರ ಮೇಲೆ ಯಾವ ರೀತಿ ಇವರು ಆಟ ಆಡ್ತಾರೆ. ಒಮ್ಮೆ ಹಾಕಿನ ನಮ್ದು ತಪ್ಪು ಒಪ್ಕೊಳ್ಳೋದು ಅವ್ರು ತಾವೇ. ಒಮ್ಮೆ ನೋಡಿದ್ರಪ್ಪ ಅಂತಂದ್ರೆ ನಾವು ಹಾಕಿಲ್ಲ ಅಂತಂದು ಹೇಳೋದು. ಬಟ್ ಇವತ್ತು ನಿನ್ನೆ ನಾವು ಬಂದಾಗ ನೋಡಿದ್ರಪ್ಪ ಅಂತಂದ್ರೆ ಇಲ್ಲಿ ಪಂಚಾಯತಿ ಮುಂದೆ ನಾವೇ ಹಾಕಿದ್ದೀವಿ ಅಂತಂದ್ರೆ ಕೆಲವೊಂದಿಷ್ಟು ಕಾರ್ಮಿಕರು ಹೇಳ್ತಾರೆ. ಒಳ್ಳೆಯಲ್ಲಿ ಬಂದಾಗ ನಾವು ಹಾಕಿಲ್ಲ ಅಂತ ನಮ್ಮ ಮನೆ ಮುಂದೆ ಬಂದು ಕುತ್ಕೊಂಡಾಗ ಹಾಕಿಲ್ಲ ಅಂತಂದು ಹೇಳ್ತಾರೆ. ಅಂದ್ರೆ ಕೆಲವೊಂದಿಷ್ಟು ಜನ ನೋಡ್ಬೇಕು. ಇನ್ನೊಂದಿಷ್ಟು ಅಲ್ಲಿ ಗಮನಕ್ಕೆ ಯಾರು ಬಂದಿದ್ರು, ಕುಡಿದ ಕೇಸ್ ಬಂದಾಗ ಹೆಂಗ್ ಬೇಕಾದಂದ್ರೆ ಅವಾಚ್ಯ ಶಬ್ದಗಳನ್ನು ಕೈಯೋದು. ಆನಂತರ ಏನೋ ಕುಡಿದು ಸತ್ರಪ್ಪ ಅಂತಂದ್ರೆ ಒಬ್ಬನ ಸಾಯ್ತಿದ್ದಲ್ಲ, ಸತ್ತಾಗ ಮುಂದೆ ನೋಡ್ಕೊಂತಿದ್ವಿ ನಾವು. ಅಲ್ಲ ಇವಾಗ ಸಿಕ್ಕಿರುವಂಥ ಪುರುಷ ಅಕ್ಕಪಕ್ಕ ಸ್ಕೂಲ್ಗಳಿವೆ, ಕಾಲೇಜಿದೆ, ಆ ಮಕ್ಕಳು ಹೊಟ್ಟೆಯಲ್ಲಿ ಹೋದ್ರಪ್ಪ ಅಂತಂದ್ರೆ ಪರಿಸ್ಥಿತಿ ಏನು? ಇವ್ರೇನು ಅದಕ್ಕೆ ಏನಾದರೂ ಮಾಡ್ತಾರ? ಅದು ಹೋಗಿದ್ರೆ ನಾವು ವಿಚಾರ ಮಾಡ್ತೀವಿ ಜೋಳ ಮುಂದೆ ಅಂತ ಒಂದು ಲೇವಡಿ ಮಾತಾಡ್ತಾರೆ ಇವರು. ಅಂದ್ರೆ ಇನ್ನೊಬ್ಬರ ಪ್ರಾಣದ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಕಾಳಜಿ ಇಲ್ಲಾರ್ದಂಥ ನೀರು ನಮಗೂ ಬೇಡ. ಹಾಗಾಗಿ ಮಗದೊಮ್ಮೆ ಹೇಳ್ತೀನಿ ನಾನು, ಕ್ಯಾರಿಗೋ ನೀರು ಕುಡಿಯೋಕ್ಕೆ ಯೋಗ್ಯವಿಲ್ಲ. ದಯವಿಟ್ಟು ಯಾರು ಕೂಡ ನೀರು ಕುಡಿಯಬೇಡಿ. ನೀರಿನ ಬಗ್ಗೆ ಕಾಳಜಿ ಆಹಾರ ಇಲಾಖೆಯವ್ರು ಹೇಳ್ತಾರೆ, ನಾವು ಈ ಹಿಂದೆನೂ ಕೂಡ ನೀರಿನ ಪರೀಕ್ಷೆಯನ್ನು ಮಾಡ್ತೀವಿ, ನೀರು ಚೆನ್ನಾಗಿದೆ ಅಂತ ಹೇಳಿದ್ರು ನಾವು ಹೋದಾಗ. ಹೌದು ಸರ್, ಚೆನ್ನಾಗಿದೆ. ನಟಗೋಲ್ಡ್ ಕೇವಲ ಒಂದೇ ಪಾಕೆಟಲ್ಲಿ ಬಂದಿದೆಯಲ್ಲ, ಆ ಪಾಕೆಟಲ್ಲಿ ಬರೋಕ್ಕಿಂತ ಮುಂಚೆ ನೀರನ್ನು ಶೇಖರಣೆ ಮಾಡಿರ್ತದೆ, ಅದರಲ್ಲಿ ಆ ನಟಗೋಲ್ಡ್ ಬಿದ್ದುಬಿಟ್ಟಿದೆಯಲ್ಲ, ಆ ನೀರು ಕೂಡ ಅದಕ್ಕೆ ವೇಸ್ಟ್ ಆದಂಗೆ ಆಯಿತು. ಮತ್ತು ಅದನ್ನು ಪರೀಕ್ಷೆ ಮಾಡಿದ್ರೆ ನೀವು ಲ್ಯಾಬ್ ಟೆಸ್ಟ್ ಕಳಿಸಿದ್ರೆ ಸರ್, ಇನ್ನೂ ಲ್ಯಾಬ್ ಟೆಸ್ಟ್ ಬಂದಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಆ ಲ್ಯಾಬ್ ಟೆಸ್ಟ್ 15 ದಿವಸ ಅಂತ ಆಹಾರ ಇಲಾಖೆದವ್ರು ಹುಣಗುಂದ ತಾಲೂಕು ಅದು ಕಾಕತಾಳಿ ಅನ್ಬೇಕು ಏನು ಅನ್ಬೇಕು ಅದು ಗೊತ್ತಿಲ್ಲ. ಈಗ ಹೌದು ನಿಜ, ನೀವು ಹೌದು. ಇವಾಗ ಒಬ್ಬ ಮಕ್ಳು ಹೋಗಿರ್ತಾವ, ಮಕ್ಳು ಹೋಗೋದ್ನಾಗ ಎಡವೋದಂತೂ ಸಾಮಾನ್ಯ. ನೀನೇ ಯಾಕೆ ಎಡವತ್ತೀವಿ, ಮಕ್ಳು ಯಾಕೆ ಎಡವಲ್ರು ಅಂತ ಕೇಳಿದ್ರಪ್ಪ ಅಂದ್ರೆ ಏನು ಹೇಳ್ತೀರಿ? ಇವಾಗ ಏನು ಸಿಕ್ಕಿದೆ ಅದು ನಮ್ಮ ಕೈಯಾಗ ಸಿಕ್ಕಿದೆ ಅನ್ನೋಕೆ ನಾವೇ ಖರೀದಿಸಿದ್ವಿ. ಅದನ್ನ ಖರೀದಿಸಿದ್ಮೇಲೆ ಸಿಕ್ಕಿದೆ, ಅದಕ್ಕೆ ಎಲ್ಲಿ ಖರೀದಿ ಮಾಡಿದ್ವಿ ಅನ್ನೋದು ಕೂಡ ನನ್ನ ಕಡೆ ಐತೆ ದಾಖಲೆ. ರೈಟ್. ಇಲ್ಲ, ಅವ್ರ ಪ್ರಶ್ನಾವಳಿ ಸತ್ಯ ಸರ್, ಇಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೆ ಉತ್ತರ ಏನಂತ ಹೇಳಿದ್ರೆ, ಬಂದಂಥ ಡಿಪಾರ್ಟ್ಮೆಂಟ್ ಅವರು ಕೂಡ ಆ ಪಾಕೆಟನ್ನು ಪರಿಶೀಲನೆ ಮಾಡಿದ್ದಾರೆ. ನಮ್ಮ ಕೈಯಲ್ಲಿ ಸಿಕ್ಕಿದ್ರೆ ಅದಕ್ಕೆ ನಾವೇ ಏನಾದರೂ ರೆಡಿ ಮಾಡಿದರೆ ಆ ಪರಿಶೀಲನೆ ಮಾಡ್ತಕ್ಕಂಥ ಅಧಿಕಾರಿಗಳು ಹೇಳ್ತಿದ್ರು ಇದು ಡೂಪ್ಲಿಕೇಟ್ ಅಂತ ನಮ್ಗೆ ಉತ್ತರ ಕೊಡ್ತಿದ್ರು. ಅದು ಅವರೇ ಮಾಡಿದ್ರು ಅಂತ ಅವ್ರು ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಅದು ಕೂಡ ಸತ್ಯ ಇದೆ. ಅವರಲ್ಲಿ ಮತ್ತೊಂದಿಷ್ಟು ಪ್ರಶ್ನೆ ಹಂಗೆ ಸಹಜ ಸರ್, ಪ್ರಶ್ನೆಗಳು ಈಗ ಬೇಕಂತಲೇ ಹಾಕಿ ಮಾಡಕ, ಅದಕ್ಕೆ ಸೀಲ್ ನಮ್ಮದಲ್ಲ, ಸೀಲ್ ನಮ್ಮ ಕಡೆ ಮಾಡಕ್ ಆಗಲ್ಲ. ಸೀಲ್ ನಮ್ಮದಲ್ಲ.